ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆನಿ ಜೀವಕ್ಕೆ ಕಥೆಯ 25ನೇ ಅಧ್ಯಾಯವನ್ನು ಶುರು ಮಾಡೋಣ. ಆ ಋಷಿ ಕಣ್ಮರೆಯಾಗಿ ಆಗಲೇ 10 ದಿನಗಳ ಕಾಲ ಸರಿದಿತ್ತು. ಕುಮಾರ್ ಅವರ ಮನಸ್ಸಿನಲ್ಲಿ ನೋವು ಹೆಪ್ಪುಗಟ್ಟಿದ್ರೂ ಮಗಳಿಗಾಗಿ ಗಟ್ಟಿಯಾಗಿ ನಿಂತು ಇಡೀ ಬೆಂಗಳೂರು ಸುತ್ತುತ್ತಾ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮ್ಮ ಮಗಳ ಬಗ್ಗೆ ಏನಾದರೂ ವಿಷಯ ತಿಳಿದು ಬಂತ ಅಂದು ವಿಚಾರಿಸ್ಕೊಂಡು ಬರ್ತಾಯಿದ್ರು. ಜಲಜಾ ಅವರಿಗಂತೂ ತಾವು ಅಣ್ಣನ ಮಾತು ಕೇಳಿ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಪಾಪ ನನ್ನ ಕಂದ ಅದೆಲ್ಲಿದ್ದಾಳೋ ಎಂದು ಕಣ್ಣೀರು ಹಾಕ್ತಾ ಮಗಳು ಆದಷ್ಟು ಬೇಗ ಮತ್ತೆ ತಮ್ಮ ಮಡಿಲು ಸೇರಿದರೆ ಸಾಕು ಎಂದು ಸಿಕ್ಕ ದೇವರಲ್ಲಿ ಹರಕೆ ಕಟ್ಕೊಳ್ತಾ ಇದ್ದವರು ಅಣ್ಣನ ಮನೆಯ ಬಾಗಿಲಿಗೆ ಬಂದು ನನ್ನ ಮಗಳನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಪ್ರೇಮ ನಿವೇದನೆ ಮಾಡಿದ್ದು, ಅದಕ್ಕಷ್ಟೇ ನಾನು ಈ ಸಂಬಂಧ ನನಗೆ ಒಪ್ಪಿಗೆ ಅಂತ ಹೇಳಿದ್ದೇ ಹೊರತು ನಾನಾಗಿ ಏನು ನಿಮ್ಮ ಸಂಬಂಧ ಬೆಳೆಸೋ ಆಸೆ ಪಡಲಿಲ್ಲ. ಇದನ್ನು ನೇರವಾಗಿ ನನ್ನ ಮಗಳು ಸಹ ನಿನ್ನ ಹೆಂಡತಿ ಮುಖಕ್ಕೆ ಹೊಡೆದ ಹಾಗೆ ಇಡ್ಲು ತಾನೆ. ಆದರೂ ನಿನ್ನ ಮಗನ ದಾರಿಗೆ ಎಲ್ಲಿ ನನ್ನ ಮಗಳು ಅಡ್ಡ ಬರ್ತಾಳೋ ಅನ್ನೋ ಭಯಕ್ಕೆ ಯಾವುದೋ ದೊಡ್ಡ ಮೋಸಗಾರನ್ನ ನನ್ನ ಮನೆ ಬಾಗಿಲಿಗೆ ಕರ್ತಂದು ನನ್ನ ಮಗಳ ಬದುಕನ್ನೇ ನಾಶ ಮಾಡಿಬಿಟ್ಟಿಯಲ್ಲ ಅಣ್ಣ. ನಾವು ಬಡವರೇ ಇರಬಹುದು, ಆದರೂ ಯಾವತ್ತೂ ನಿನ್ನ ಮನೆ ಬಾಗಿಲಿಗೆ ₹1 ಸಹಾಯ ಕೇಳಿಕೊಂಡು ಬಂದವರಲ್ಲ. ಆದರೂ ನೀನು ಯಾಕೆ ಹೀಗೆ ಮಾಡಿಬಿಟ್ಟೆ? ನನ್ನ ಮಗಳು ನಿನಗೇನು ಕೇಡು ಮಾಡಿದ್ಲು? ಅವಳ ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಇಲ್ಲ ಅಣ್ಣ, ನಿನಗಂತೂ ನಿಜಕ್ಕೂ ಒಳ್ಳೆಯದಾಗಲ್ಲ. ನಿನ್ನಿಂದಾಗಿ ಇಂದು ನನ್ನ ಮಗಳು ಯಾವುದೋ ದುಷ್ಟನ ಕೈಗೆ ಸಿಕ್ಕಿ ಅದೇನು ಕಷ್ಟ ಅನುಭವಿಸ್ತಾ ಇದ್ದಾಳೋ ಗೊತ್ತಿಲ್ಲ. ಆದರೆ ನನ್ನ ಕಂದನ ಕಣ್ಣೀರಿನ ಶಾಪ ನಿನಗೆ ತಟ್ಟೇ ಬಿಡೋದಿಲ್ಲ ಎಂದು ಅವರ ಅಣ್ಣನ ಮನೆಯ ಬಾಗಿಲಲ್ಲಿ ನಿಂತು ತಮ್ಮ ಒಡಲಲ್ಲಿ ಎದ್ದಿದ್ದ ಸಂಕಟವನ್ನು ಕಣ್ಣೀರ ರೂಪದಲ್ಲಿ ಹೊರಹಾಕಿದ್ರು. ನಂಬಿದ ಅಣ್ಣನೇ ಮೋಸ ಮಾಡ್ದ ಅನ್ನೋ ದುಃಖದಲ್ಲಿ ಬಡಬಡಿಸುತ್ತಾ ಇದ್ದರೆ ಜಲಜಾ ಅವರು ಇರುವ ಪರಿಸ್ಥಿತಿಯನ್ನೂ ಸಹ ಲೆಕ್ಕಿಸದೆ ಕೆಲಸದವರ ಕೈನಲ್ಲಿ ಅವರನ್ನು ಮನೆಯ ಗೇಟ್ ಹೊರಗೆ ದೂಡಿಸಿದ ಕಿಶೋರಿಯವರು, ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ, ದುಡ್ಡಿರೋನು ಅಂತ ನೀನೇ ಅಲ್ಗಿಂಜ್ಕೊಂಡು ಸಂಬಂಧ ಬೆಳೆಸಿ ಈಗ ನನ್ನ ಗಂಡನ ಮೇಲೆ ಗೂಬೆ ಕೂರ್ಸೋಕೆ ಬರಬೇಡ ಜಲಜಾ. ಏನೋ ಪಕ್ಕದ ಮನೇಲಿ ವಾಸ ಆಗಿರೋ ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ, ಅವನ ನಡವಳಿಕೆ ಕೂಡ ತಕ್ಕಮಟ್ಟಿಗೆ ಚೆನ್ನಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದ ಕಾರಣ ಆ ಹುಡುಗನ ಪ್ರಪೋಸಲ್ನ ನಿಮ್ಮ ಮನೆ ಬಾಗಿಲಿಗೆ ನಿನ್ನ ಅಣ್ಣ ತಗೊಂಡು ಬಂದರು. ಆದರೆ ಅವರೇನು ಇದೇ ಹುಡುಗನಿಗೆ ನಿನ್ನ ಮಗಳನ್ನ ಗಂಟು ಹಾಕುವಂಥ ದುಂಬಾಲು ಬಿದ್ದಿರಲಿಲ್ಲ. ಇರೋದೊಬ್ಬಳು ಮಗಳು, ಅವಳು ಮದುವೆನ ನೀನು ಯಾಕಿಷ್ಟು ಆತುರಾತ್ರವಾಗಿ ಮಾಡಬೇಕಿತ್ತು? ಈ ಹುಡುಗ ಅಲ್ಲದೆ ಇದ್ದರೆ ಇನ್ನೊಬ್ಬ ಸಿಗ್ತಾನೆ ಅಂತ ಆರಾಮಾಗಿ ಗಂಟು ಹುಡುಕಿದ್ರೆ ನಿನ್ನ ಮಗಳಿಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅತ್ತಿಗೆಯ ಬೈಗುಳಗಳು ಸತ್ಯವೇ ಅನ್ನಿಸಿ ತಲೆ ತಗ್ಗಿಸಿದ ಜಲಜಾ ಅವರನ್ನು ಕಂಡು ವ್ಯಂಗ್ಯವಾಗಿ ನಕ್ಕ ಕಿಶೋರಿ, ನನ್ನೆದುರಿಗೆ ಅದೇನೋ ದೊಡ್ಡಸ್ತಿಕೆ ಮೆರೆಯೋಕೆ ಹೋಗಿ ಮಗಳ ಬಾಳನ್ನೇ ನಾಶ ಮಾಡಿಬಿಟ್ಟಿಯಲ್ಲ, ನಿನ್ನಂಥ ತಾಯಿ ಯಾರಿಗೂ ಬೇಡಮ್ಮ ಎಂದು ಹೇಳಿದ್ರೆ ಜಲಜಾ ಅವರು ಒಂದೇ ಸಮನೆ ಕಣ್ಣೀರು ಹಾಕ್ತಾ, ನಿಜ ಅದ್ಕೆ, ನನ್ನಂಥ ಅಮ್ಮನ ಪಡೆದ ನನ್ನ ಮಗಳೇನ ಅತಿದೃಷ್ಟೆ ಎಂದು ಅಳುತ್ತಲೇ ತಮ್ಮ ಮನೆಗೆ ಹಿಂತಿರುಗಿದವರು ಒಬ್ಬರೇ ಕೂತು ಸಾಕಷ್ಟು ಕಣ್ಣೀರು ಹಾಕಿ ಕೊನೆಗೆ ಅಡುಗೆ ಮನೆಗೆ ಹೋಗಿ ಅತಿಯಾದ ದುಃಖದಲ್ಲಿ ಮುಳುಗಿದ್ದವರು ಚಾಕು ಹಿಡಿದು ಇನ್ನೇನು ಅನರ್ಥ ಮಾಡ್ಕೊಳ್ಳೋದ್ರಲ್ಲಿದ್ದರು. ಅಷ್ಟರಲ್ಲಿ ಮನೆಗೆ ಹಿಂತಿರುಗಿದ ಕುಮಾರ್ ಮಡದಿಯ ಕೈನಲ್ಲಿದ್ದ ಚಾಕು ಕಸ್ಕೊಂಡು, ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಆರು ನಮಗೆ ಸಿಕ್ಕ ಮೇಲೆ ಅವಳನ್ನು ಜೋಪಾನ ಮಾಡೋದನ್ನು ನೋಡೋಣ ಜಲಜಾ. ಅದು ಬಿಟ್ಟು ಇಂಥ ಅನಾಹುತ ಮಾಡಿಕೊಂಡು ಅವಳನ್ನು ಮತ್ತಷ್ಟು ಒಂಟಿ ಮಾಡೋದು ಬೇಡ. ಪೊಲೀಸ್ನವರು ಈಗ ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿದರು. ನಿಮ್ಮ ಮಗಳ ಕೇಸ್ನಲ್ಲಿ ಲೀಡ್ ಸಿಕ್ಕಿದೆ, ಆದಷ್ಟು ಬೇಗ ನಿಮ್ಮ ಮಗಳು ನಿಮ್ಮ ಮನೆ ಸೇರ್ತಾಳೆ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡು, ಈಗಾಗಲೇ ನಿನ್ನ ಅವಾಂತರದ ಬುದ್ಧಿಗೆ ನಮ್ಮ ಮಗಳು ಬಲಿಯಾಗಿದ್ದಾಳೆ, ಇನ್ನಾದರೂ ತಾಳ್ಮೆ ಬೆಳೆಸ್ಕೊ. ಬುದ್ಧಿ ಮಾತು ಹೇಳಿದವರು ಬೆಳಗ್ಗಿನಿಂದ ಹೊಟ್ಟೆಗೆ ಏನೂ ಹಾಕ್ಕೊಂಡಿಲ್ಲ ಅನ್ನೋದು ನೆನಪಾಗಿ ಕಾಫಿ ಜೊತೆಗೆ ಬ್ರೆಡ್ ಹಿಡ್ಕೊಂಡು ಬಂದವರು ಒಂದು ಸಣ್ಣ ತುಂಡನ್ನು ತಿನ್ನಲಾರದೆ, ನನ್ನ ಕಂದ ಹೇಗಿದ್ಯೋ ಅಂತ ಮತ್ತೆ ಕಣ್ಣೀರು ಹಾಕುತ್ತಾ ಕುಳಿತು ಬಿಟ್ರು. ವಿಜಯ್ ಎನ್ನುವ ಮೋಸಗಾರನ ಹುಡುಕಾಟವನ್ನು ಬಿರುಸಾಗಿ ನಡೆಸ್ತಾ ಇದ್ದ ಪೊಲೀಸ್ನವರು ಆ ಋಷಿ ಮೊಬೈಲ್ ಕೊನೆಯದಾಗಿ ಯಾವ ಟವರ್ನಲ್ಲಿ ಟ್ರೇಸ್ ಆಗಿತ್ತು ಅನ್ನೋ ಜಾಡು ಹಿಡಿದು ಹೊರಟಾಗ ಅವರು ತಲುಪಿದ್ದು ಒಂದು ಹಳೆಯ ಗ್ಯಾರೇಜ್ ಹತ್ರ. 2 ವಾರಗಳ ಹಿಂದೆ ಇದೇ ಗ್ಯಾರೇಜ್ ಹತ್ರ ಆ ಋಷಿನ ಕರೆತಂದು ಅವಳ ಮೇಲೆ ಅಮಾನವೀಯ ಕೃತ್ಯ ಎಸಗಿದ್ದ ವಿಜಯ್ ಅವಳ ಮೊಬೈಲ್ನ ಸಹ ಇಲ್ಲೇ ಸುಟ್ಟು ಹಾಕಿದ್ದ. ಅಂತೂ ಇಡೀ ಗ್ಯಾರೇಜ್ ಹುಡುಕಾಡಿದ ಪೊಲೀಸ್ನವರು ಅಲ್ಲಿದ್ದ ಸಣ್ಣ ಶೀಟ್ ಮನೆಯ ಬಳಿ ಬಂದಾಗ ಮೊದಲಿಗೆ ಅಲ್ಲಿನ ಪರಿಸರ ಕಂಡು ಇಲ್ಲಿ ಯಾರೂ ವಾಸ ಆಗಿರಲ್ಲ ಅನ್ನೋ ನಿರ್ಧಾರಕ್ಕೆ ಬಂದರೂ ಸಣ್ಣ ಅನುಮಾನ. ಅದನ್ನು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ಅಂತ ಮನೆ ಬಾಗಿಲನ್ನು ಒಡೆದು ಒಳಗೆ ಹೋದರೆ ಬೆದರಿ ಹಾಲ್ನ ಮೂಲೆಯಲ್ಲಿ ಕೂತು ಮಂಡಿಯಲ್ಲಿ ಮುಖ ಒದಗಿಸಿಕೊಂಡಿದ್ದ ಹುಡುಗಿಯನ್ನು ಕಂಡು ಆ ಹೃದಯ ವಿದ್ರಾವಕ ದೃಶ್ಯಕ್ಕೆ ಸಾಕ್ಷಿ ಹಾಕಿದ್ದ ಲೇಡಿ ಕಾನ್ಸ್ಟೇಬಲ್ ಕಣ್ಣಲ್ಲೂ ನೀರು ತುಂಬಿತ್ತು.
ನೀವೇನ ಆರುಷಿ? ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆಗೆ ಹೌದು ಅನ್ನುವಂತೆ ತಲೆ ಆಡಿಸಿದ ಹುಡುಗಿಯ ಮುಖವೆಲ್ಲ ಬಾಡ್ ಹೋಗಿದೆ. ಅವಳ ಮೈ ಮೇಲೆ ಅಲ್ಲಲ್ಲಿ ಸಿಗರೇಟ್ನಿಂದ ಸುಟ್ಟ ಗಾಯಗಳು ಇವಳನ್ನು ಬಂಧಿಸಿರುವ ವ್ಯಕ್ತಿ ಎಂಥ ವಿಕೃತ ಮನಸ್ಸಿನವನು ಅನ್ನೋದನ್ನು ಸಾಬೀತುಪಡಿಸಿತ್ತು. ನಿನ್ನ ಇಲ್ಲಿ ತಂದು ಕೂಡಾಕಿದ ವ್ಯಕ್ತಿಯಲ್ಲಿ ಅಂತ ಕೇಳಿದ್ರೆ, ನಿನ್ನೆಯಿಂದ ಅವನು ಇಲ್ಲಿಗೆ ಬಂದಿಲ್ಲ ಅಂತ ಇರೋ ಎಲ್ಲ ವಿಚಾರ ತಿಳಿಸಿದ ಆರುಷಿ ಮಾತುಗಳನ್ನು ಸ್ಟೇಟ್ಮೆಂಟ್ ಅಂತ ರೆಕಾರ್ಡ್ ಮಾಡಿಕೊಂಡು ಇಡೀ ಮನೆಯನ್ನು ಜಾಲಾಡಿ ಸಿಕ್ಕ ಸ್ಪೈ ಕ್ಯಾಮರಾಗಳನ್ನು ನಾಶಗೊಳಿಸಿ ಅವನ ಬ್ಯಾಗ್ಗಳನ್ನು ಚೆಕ್ ಮಾಡಿ ಅವನ ನಕಲಿ ಡಾಕ್ಯುಮೆಂಟ್ಸ್ ಹಾಗೆ ಅವನ ಲ್ಯಾಪ್ಟಾಪ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡ ಪೊಲೀಸ್ನವರು ಯಾವುದೇ ಹೆಣ್ಣು ಹುಡುಗಿಯ ಅಶ್ಲೀಲ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಆಗದಂತೆ ನಿಗಾವಹಿಸಲು ಸೈಬರ್ ಕ್ರೈಮ್ ಪೊಲೀಸ್ನವರಿಗೆ ನಿರ್ದೇಶನ ನೀಡಿದರು. ನಂತರ ಆರುಷಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಮೆಡಿಕಲ್ ಟೆಸ್ಟ್ ಮಾಡಿಸಿ ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂದು ವೈದ್ಯಕೀಯ ದೃಢೀಕರಣ ಪತ್ರ ಪಡೆದು ಅವಳನ್ನು ಮನೆಗೆ ಕಳುಹಿಸಿಕೊಡಲಾಗಿತ್ತು. ಮಗಳನ್ನು ಮತ್ತೆ ಕಣ್ಣೆದುರಿಗೆ ಕಂಡ ಹೆತ್ತವರಿಗೆ ಸಮಾಧಾನ ಆದರೂ ಅವಳ ಅವಸ್ಥೆ ಕಂಡು ಕರುಳು ಹಿಂಡಿದಂತಾಗಿತ್ತು. ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಬರೋದು ಬೇಡ ಅಂತ ಜಲಜ ಅವರು ಕಣ್ಣೀರು ಹಾಕ್ತಾ ಮಗಳ ಬಳಿ ಕ್ಷಮಾಪಣೆ ಕೇಳಿ ಅವಳನ್ನು ತಬ್ಬಿ ಅತ್ತರೆ ಕುಮಾರ್ ಅವರು ಮಗಳಿಗೆ ನಾವು ನಿನ್ನ ಜೊತೆಗಿದ್ದೀವಿ, ಯಾವುದಕ್ಕೂ ಹೆದರಬೇಡ ಕಂದ ಅಂತ ಧೈರ್ಯ ಹೇಳಿ ಅವಳ ಶುಶ್ರೂಷೆ ಮಾಡಿದರು. ನಂತರ ಪೊಲೀಸ್ನವರ ಸಲಹೆಯ ಮೇರೆಗೆ ಮಗಳನ್ನು ಮನೋರೋಗ ತಜ್ಞರ ಬಳಿ ಕೌನ್ಸಿಲಿಂಗ್ಗೆ ಕರೆದುಕೊಂಡು ಹೋದರು. ಆದರೆ ವಿಜಯಿಂದ ನರಕ ಅನುಭವಿಸಿದ್ದ ಆರುಷಿ ಆ ಕರಾಳ ನೆನಪಿನಿಂದ ಹೊರಬರಲು ಆಗದೆ ಆಗಾಗ ಬೆಚ್ಚುತ್ತಾ ತನ್ನತನವನ್ನೇ ಅವನು ಕಸಿದುಕೊಂಡ್ಬಿಟ್ಟ. ಅವನು ನನ್ನ ಗಂಡನೇ ಅಲ್ಲ ಅಂದರೆ ಅವನು ಮಾನಭಂಗ ಮಾಡಿದ್ದು. ಈಗ ನನ್ನ ಅಪ್ಪ ಅಮ್ಮನಿಗೆ ನನ್ನ ಮುಖ ಹೇಗೆ ತೋರಿಸ್ಲಿ ಅಂತ ಅತಿಯಾದ ದುಃಖಪಟ್ಟು ಸಾವಿಗೆ ಶರಣಾಗಲು ಪ್ರಯತ್ನಪಟ್ಟ ಹುಡುಗಿ ಒಂದೆರಡು ಸಲ ಮಾನಸಿಕ ಒತ್ತಡ ತಾಳಲಾರದೆ ಜ್ಞಾನ ತಪ್ಪಿ ಬಿದ್ದು ಬಿಟ್ಟಿದ್ಲು. ಆಗೆಲ್ಲ ಅವಳಿಗೆ ಕುಮಾರ್ ಅವರೇ ಸಮಾಧಾನ ಮಾಡಿ ಅವಳ ಜೊತೆಗೆ ಉಳ್ಕೊಂಡು ಅವಳು ಯಾವ ಕೇಡು ಮಾಡಿಕೊಳ್ಳದಂತೆ ನಿಗಾ ವಹಿಸ್ತಾ ಇದ್ರು. 1 ತಿಂಗಳ ಕಾಲ ಸರಿದಿತ್ತು. ಅತಿಯಾದ ಸುಸ್ತು ನಿಶ್ಶಕ್ತಿ ಅನುಭವಿಸ್ತಾ ಇದ್ದ ಮಗಳನ್ನು ವೈದ್ಯರ ಬಳಿ ಕರೆದುಕೊಂಡು ಹೋದಾಗ ಆರುಷಿ ಗರ್ಭ ಧರಿಸಿದ್ದಾಳೆ ಅನ್ನೋ ವಿಷಯ ತಿಳಿದುಬಂತು. ಮೊದಲಿಗೆ ಈ ಮಗು ಆ ಮೋಸಗಾರನ ಅಂಶ. ನಾನು ಸತ್ತು ಇದನ್ನು ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡಿದ ಮಗಳನ್ನು ಸಂತೈಸಿ, ನಿನ್ನ ಒಡಲಲ್ಲಿ ಇರೋದು ನಿನ್ನ ಮಗು ಮಾತ್ರ, ನನ್ನ ಮುದ್ದು ಮಗಳ ಅಂಶ ಮಾತ್ರ, ದಯವಿಟ್ಟು ಯಾರೋ ಮಾಡಿದ ತಪ್ಪಿಗೆ ನನ್ನ ಮೊಮ್ಮಗುಗೆ ಶಿಕ್ಷೆ ಕೊಡಬೇಡ ಅಂತ ಕುಮಾರ್ ಅವರು ಬೇಡ್ಕೊಂಡು ಆರುಷಿ ಮನಸ್ಥಿತಿಯನ್ನು ತಹಬದಿಗೆ ತರುವಲ್ಲಿ ಯಶಸ್ವಿಯಾಗಿದ್ದರು. ಆದರೂ ತಾಯ್ತನದ ಯಾವುದೇ ಸುಖವನ್ನು ಅನುಭವಿಸದೆ ತನ್ನದೇ ನೋವಲ್ಲಿ ಕಳೆದು ಹೋಗಿದ್ದ ಹುಡುಗಿ ಸ್ವಲ್ಪ ಆದರೂ ಚೇತರಿಸಿಕೊಂಡಿದ್ದು ತನ್ನ ಮಗು ಅವಳ ಒಡಲಿಂದ ಹೊರಬಂದು ಅವಳ ಕೈ ಸೇರಿದ ಮೇಲೇನೆ. ಅದರ ಅಳು, ನಗು, ನಿದ್ದೆ, ಹಸಿವು ಇದೇ ಕೆಲಸಗಳಲ್ಲಿ ಮುಳುಗಿ ಹೋಗಿದ್ದ ಆರುಷಿ ಕ್ರಮೇಣ ತನ್ನ ದುಃಖ ನೋವಿನಿಂದ ಹೊರಬಂದಿದ್ಲು. ಮಗುಗೆ 6 ತಿಂಗಳು ತುಂಬೋ ಹೊತ್ತಿಗೆ ಇವಳ ಮಾವ ಅಂತ ಹೇಳಿಕೊಂಡು ನಾಟಕ ಆಡಿದ್ದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ವಿಜಯ್ ಮತ್ತೆ ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ಈ ಬದುಕೇ ಬೇಡ ಅಂತ ಎಲ್ಲದರಿಂದ ವಿಮುಖಳಾಗಿದ್ದ ಆರುಷಿಗೆ ಈಗ ತನ್ನ ಮಗನಿಗಾಗಿ ಬದುಕು ಕಟ್ಕೊಳ್ಬೇಕು ಅನ್ನೋ ಹಂಬಲ ಉಂಟಾಗಿತ್ತು. ಅವನಿಗೆ ಚಿರಾಗ್ ಅಂದರೆ ತನ್ನ ಬಾಳಿನ ಬೆಳಕು, ಜ್ಯೋತಿ ಅಂತ ಹೆಸರಿಟ್ರು. ಅವನು ಕುಮಾರ್ ಅವರು ಮುದ್ದಾಗಿ ಚಿಂಟು ಅಂತ ಪ್ರಸಿದ್ಧಿಯಾದ. ಮಗುವಿಗೆ 1 ವರ್ಷ ತುಂಬುತ್ತಲೇ ಕೆಲಸ ಹುಡುಕಿಕೊಂಡು ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಇದ್ದ ಹುಡುಗಿಗೆ ನೆಮ್ಮದಿಯಾಗಿ ಬದುಕಲು ಈ ಸಮಾಜ ಬಿಡಲಿಲ್ಲ. ಅವಳ ಗತದ ಬಗ್ಗೆ ಗೊತ್ತಿರುವವರು ಅಯ್ಯೋ ಪಾಪ ಅಂತ ಅನುಕಂಪದ ಹೆಸರಿನಲ್ಲಿ ಅವರ ನಾಲಿಗೆ ಚಪಲ ತೀರಿಸ್ಕೊಂಡ್ರೆ, ಅವಳ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲದೇ ಇದ್ದವರು ಅವಳ ಗಂಡನ ಬಗ್ಗೆ ವಿಚಾರಿಸ್ತಾ ಅವಳ ಮನಸ್ಥಿತಿ ಹಾಳಾಗೋ ಹಾಗೆ ಮಾಡ್ತಾಯಿದ್ರು. ಅದಕ್ಕೆ ಅವರಿದ್ದ ಮನೆಯನ್ನು ತೊರೆದು ಕುಮಾರ್ ಅವರು ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದ ಕಾರಣ ಅವರ PF ಹಣ ಹಾಗೆ ವಿಮೆ ಹಣವನ್ನು ಮಗಳಿಗೆ ಕೊಟ್ಟು ಈಗ ಅವರು ಇರುವ ಫ್ಲ್ಯಾಟ್ಗೆ ಅಡ್ವಾನ್ಸ್ ಮಾಡಿ ಇಲ್ಲಿಗೆ ಶಿಫ್ಟ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕರೂ ತನ್ನ ಹೊಸ ಪರಿಸರದಲ್ಲಿ ತನಗೊಬ್ಬ ಮಗನಿದ್ದಾನೆ ಅಂತ ಹೇಳಿಕೊಳ್ಳದೆ ತನ್ನ ಗತಕಾಲದ ಕಥೆಯನ್ನು ಗೌಪ್ಯವಾಗಿರಿಸಿದ್ಲು. ಆದರೆ ಚಿಂಟು ಪ್ರೀತಿ ಅವಳಲ್ಲಿನ ತಾಯ್ತನವನ್ನು ಜಾಗೃತಿಗೊಳಿಸ್ತು. ಸಮಾಜದಲ್ಲಿ ಹೆಣ್ಣು ಒಂದು ತಾಯಿಯ ಸ್ಥಾನದಲ್ಲಿದ್ದರೆ ಅವಳ ಗಂಡ ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಆದರೆ ಆರುಷಿ ತನ್ನದೇ ರೀತಿಯಲ್ಲಿ ಉತ್ತರ ಕಂಡುಕೊಂಡು ತಾನು ವಿಚ್ಛೇದಿತೆ ಅಂತ ಹೇಳ್ಕೊಂಡು ಬಂದ್ಲು. ಈಗ ಹೇಳು ಅಮ್ಮ, ಆರುಷಿ ಗಂಡನಿಂದ ವಿಚ್ಛೇದನ ಪಡೆದವಳು ಅಂತ ಅವಳ ಬಗ್ಗೆ ಹಗುರವಾಗಿ ಮಾತಾಡ್ತೀಯಲ್ಲ, ಇದು ಸರಿನಾ ಎಂದು ಹೇಳಿ
ಓಜಸ್ ನಿಟ್ಟುಸಿರು ಬಿಟ್ಟು ತನ್ನ ಕಣ್ಣಂಚಲ್ಲಿ ಜಾರಿದ ಹನಿಯನ್ನು ತೊಡೆದುಕೊಂಡ್ರೆ ಶಾರದಾ ಅವರು ದುಃಖ ತಾಡಿಯಲಾರದೆ ಜೋರಾಗಿ ಹತ್ತುಬಿಟ್ರು. ನಂಜಪ್ಪನವರಿಗೂ ಸಂಕಟ ತಾಳಲಾರದೆ, ನಮ್ಮನ್ನು ಕ್ಷಮಿಸ್ಬಿಡು ಚಂದ್ರ, ಯಾರ ಬಗ್ಗೆನೂ ಪೂರ್ತಿಯಾಗಿ ತಿಳ್ಕೊಳ್ದೆ ಮಾತಾಡಬಾರ್ದು ಅಂತ ಇದಕ್ಕೆ ಹೇಳೋದು ಎಂದು ಹೇಳಿ ಮಗನ ಬೆನ್ನು ತಟ್ಟಿ ಶುಷ್ಕ ನಗೆ ಬೀರಿ ಮುಂದೆ ಮಾತನಾಡಲು ತೋಚದೆ ಎದ್ದು ರೂಮ್ ಹೊರಗೆ ನಡೆದುಬಿಟ್ರು. ತನ್ನ ತಂದೆ ತಾಯಿಗೆ ಆರುಷಿಯ ಗತಜೀವನದ ವಿಷಯ ತಿಳಿಸಿದಾಗಿನಿಂದ ಓಜಸ್ನ ಮನಸ್ಸು ಹಗುರಾದಂತೆ ಭಾಸವಾಗ್ತಿತ್ತು. ಶಾರದಮ್ಮನವರು ಮೊದಲೆಲ್ಲ ತಾವು ಈ ಮುದ್ದು ಹುಡುಗಿ ಪಾಪ ಗಂಡನನ್ನು ಕಳ್ಕೊಂಡು ಒಂಟಿಯಾಗಿದ್ದಾಳಲ್ಲ ಅಂತ ಮರುಗ್ತಾ ಇದ್ದವರು ತ್ವಿಷಾಯಿಂದ ಅವಳು ವಿಚ್ಛೇದಿತೆ ಅಂತ ತಿಳಿದು, ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪನೂ ತಾಳ್ಮೆ ಹೊಂದ್ಕೊಂಡು ಹೋಗೋ ಸ್ವಭಾವ ಇಲ್ಲ ಅಂತ ಬೇಸರ ಪಟ್ಕೊಂಡು ಕುಮಾರ್ ಅವರ ಬಳಿನೂ ಒಂದೆರಡು ಸಲ ಅವ್ರ ಮಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ಬಿಟ್ಟಿದ್ರು. ಆದರೆ ಈಗ ಸತ್ಯದ ಅನಾವರಣ ಆಗ್ತಾ ಇದ್ದಂತೆ ಆರುಷಿ ಮೇಲೆ ಕನಿಕರ ಮಾತ್ರ ಅಲ್ಲ, ಒಂದು ರೀತಿಯ ಹೆಮ್ಮೆಯ ಭಾವನೆ ಸಹ ಮೂಡಿತ್ತು. ಅವಳು ತನ್ನ ಬದುಕಿನಲ್ಲಿ ಅಷ್ಟೆಲ್ಲ ನೋವು ಕಷ್ಟಗಳನ್ನು ಅನುಭವಿಸಿದ್ರೂ ಕುಗ್ಗದೆ ತನ್ನ ಹೆತ್ತವರು ಮತ್ತು ಮಗನಿಗಾಗಿ ಇಡೀ ಮನೆ ಜವಾಬ್ದಾರಿಯನ್ನು ತಗೊಂಡಿದ್ದಾಳಲ್ಲ ಅಂತ. ಆರುಷಿ ನಿಜಕ್ಕೂ ಮಾದರಿ ಹೆಣ್ಣು. ಇನ್ಮುಂದೆ ಅವಳ ಬದುಕಿನಲ್ಲಿ ಕಷ್ಟ, ನೋವು, ಅವಮಾನದ ದಿನಗಳು ಬರದೇ ಇರಲಿ ಅಂತ ದೇವರಲ್ಲಿ ಬೇಡಿಕೆ ಇಟ್ಟರು. ಆರುಷಿ ಬದುಕಿನಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಎಂದಿನಂತೆ ಅವಳ ದಿನ ಶುರುವಾಗಿತ್ತು. ಬೆಳಗೆದ್ದು ತನ್ನ ನಿತ್ಯದ ಕರ್ಮಗಳನ್ನು ಮುಗಿಸಿ ಅಮ್ಮ ಕೊಟ್ಟ ಕಾಫಿ ಕುಡಿದು ಮಗನ ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಿ ತಾನು ಕಚೇರಿಗೆ ಹೋಗಲು ತಯಾರಾದವಳು ಬಾಸ್ನಿಂದ ಬಂದ ಕರೆ ಸ್ವೀಕರಿಸಿ ಮಾತನಾಡುತ್ತಾ ಹಣೆ ನೀವ್ಕೊಂಡ್ಳು. ಇವತ್ತು ನಮ್ಮ ಸೈಟ್ಗೆ ಇಂಜಿನಿಯರ್ನ ಕರ್ಕೊಂಡು ಹೋಗಿ ಕಟ್ಟಡದ ನಿರ್ಮಾಣಕ್ಕೆ ಎಷ್ಟು ಮೊತ್ತ ಬೇಕಾಗಬಹುದು ಅಂತ ಕೊಟೇಶನ್ ತೊಗೊಂಡು ಬರೋದನ್ನು ಮರಿಬೇಡ ಎಂದು ಹೇಳಿ ಬಾಲಸುಬ್ರಹ್ಮಣ್ಯ ಅವರು ಕರೆ ಕಟ್ ಮಾಡಿದ್ರೆ ಓಜಸ್ ಜೊತೆಗೆ ತಾನೊಬ್ಬಳೇ ಅಷ್ಟು ದೂರ ಹೋಗ್ಬರೋದು ಹೇಗೆ? ಅವನ ಅತಿಯಾದ ಮಾತು, ತಮಾಷೆ, ಕೆಲವೊಮ್ಮೆ ಕಿರಿಕಿರಿ ಉಂಟು ಮಾಡಿ ತಾನು ಸಹನೆ ಕಳ್ಕೊಂಡು ರೇಗ್ ಬಿಡೋದು ಅಲ್ಲದೆ ಅವರ ಮನಸ್ಸಿಗೆ ನೋವು ಮಾಡ್ತೀನಿ ಅಂತ ಯೋಚಿಸ್ತಾ ಇದ್ದವಳು ಈ ಹಿಂದೆ ಅವನು ಶಾಶ್ವತ್ನಂತೆಯೇ ಹೆಣ್ಣು ಬಾಕ ಅಂತ ಭಯಪಟ್ಟು ಪೊಲೀಸ್ಗೆ ದೂರು ಕೊಡೋ ಬಗ್ಗೆ ಎಲ್ಲ ಯೋಚಿಸಿ ಬಿಟ್ಟಿದ್ದನ್ನು ನೆನೆದು ತನ್ನ ದುಡುಕು ಸ್ವಭಾವಕ್ಕೆ ಮೆಲ್ಲಗೆ ಹಣೆ ಚಚ್ಕೊಂಡು, ನಾನಿನ್ನು ಬದಲಾಗೋದು ತುಂಬ ಬಾಕಿ ಇದೆ ಎಂದು ಹೇಳಿಕೊಂಡು ತನ್ನ ಪರ್ಸ್ ತೆಗೆದುಕೊಂಡು ರೂಮ್ ಹೊರಗೆ ಬರಬೇಕು. ಅಷ್ಟರಲ್ಲಿ ರೂಮ್ ಹೊರಗೆ ಬಾಗಿಲ ಪಕ್ಕ ಅವಿತು ನಿಂತಿರುವ ಚಿಂಟುನ ಕಂಡು ನಸು ಯಾವುದದು ಪುಟ್ಮರಿ ಅಲ್ಲಿ ಅವಿತು ನಿಂತಿರೋದು ಹೇಳುತ್ತಾ ಹೊರಬಂದರೆ, ಅಮ್ಮ ನಾನು ಎಂದು ನಗುತ್ತಾ ಜಂಪ್ ಮಾಡಿದ ಚಿಂಟು ಅವನ ಬೆನ್ನ ಹಿಂದೆ ಏನನ್ನೋ ಅಡಗಿಸಿಕೊಂಡಿದ್ದ. ನಿನ್ನ ಬೆನ್ನ ಹಿಂದೆ ಏನನ್ನೋ ಅಡಗಿಸ್ಕೊಂಡಿದ್ದೀಯ ಚಿಂಟು ಎಂದು ಕೇಳಿದ್ರೆ ಅಮ್ಮನ ಎದುರಿಗೆ ಒಂದು ಹಾಳೆ ಹಿಡಿದ. ಕೈಗೆ ತೆಗೆದುಕೊಂಡು ನೋಡಿದ್ರೆ ಚಿಂಟು ಒಂದು ಚಿಟ್ಟೆ ಬರೆಯೋ ಪ್ರಯತ್ನ ಪಟ್ಟಿದ್ದ. ಅಮ್ಮ, ಮಿಸ್ ಎಲ್ಲರಿಗೂ ಗ್ಲೀಟಿಂಗ್ ಮಾಡಿಕೊಡು ಬರೋಕ್ಕೆ ಹೇಳಿದರು, ಚೆನ್ನಾಗಿದೆಯಾ? ಕಣ್ಣರಳಿಸಿ ಕೇಳಿದ್ದ. ಅಮ್ಮನಿಂದ ಪ್ರಶಂಸೆ ಪಡೆಯುವ ತವಕ ಮುದ್ದು ಮರಿಗೆ. ತುಂಬ ಚೆನ್ನಾಗಿದೆ, ನಿನ್ನೆ ರಾತ್ರಿ ಯಾಕೆ ತೋರಿಸ್ಲಿಲ್ಲ ಅಂತ ಕೇಳಿದ್ರೆ ಕಲರಿಂಗ್ ಮಾಡುತ್ತಾ ಮರೆತು ಬಿಟ್ಟೆ ಎಂದು ಹೇಳ್ದ. ಯಾಕೆ ಈ ಗ್ರೀಟಿಂಗ್ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ದು ನಿಮ್ಮ ಮಿಸ್ಸು ಅಂತ ಕೇಳಿದ್ರೆ ತಿರುಗಿ ಅಲ್ಲೇ ನಿಂತಿದ್ದ ತಾತನನ್ನು ಪಿಳಿ ಅಂತ ನೋಡಿ, ಸ್ಕೂಲಲ್ಲಿ ಏನೋ ಆ್ಯಕ್ಟಿವಿಟಿ ಇರುತ್ತೆ ಅಷ್ಟೇ ಆರು, ಬಾ ಮೊದಲು ತಿಂಡಿ ತಿನ್ನುವಂತೆ, ನಾನು ಚಿಂಟುಗೆ ತಿಂಡಿ ತಿನ್ನಿಸ್ತೀನಿ, ಆಮೇಲೆ ಶೂಸ್ ಹಾಕ್ಸ್ಕೊಂಡ್ರೆ ಆಯಿತು, ಸ್ಕೂಲ್ಗೆ ಹೋಗೋದಕ್ಕೆ ನನ್ನ ಪುಟ್ಟ ಕಂದ ಫುಲ್ ರೆಡಿ ಆದ ಹಾಗೆ ಎಂದು ಹೇಳಿದರು ಕುಮಾರ್. ಆದರೆ ಆರುಷಿಗೆ ವಿಷಯ ಏನು ಅನ್ನೋದು ತಿಳಿದಿದೆ. ತನ್ನ ತಂದೆ ಹಿಂದಿನ ದಿನ ಚಿಂಟು ಪ್ರಬುದ್ಧ ಮಾತುಗಳ ಬಗ್ಗೆ ಹೇಳುವಾಗ ಎಲ್ಲ ವಿಷಯ ತಿಳಿಸ್ಬಿಟ್ಟಿದ್ರಲ್ಲ. ಆದರೆ ಅವನು ಒಂದು ಸಲನೂ ಅಮ್ಮನ ಎದುರಿಗೆ ಬಂದು ನನ್ನ ಅಪ್ಪ ಎಲ್ಲಿ ಅಂತ ಕೇಳಿಲ್ಲ. ಇದು ಮಗನ ಪ್ರಬುದ್ಧತೆಯೋ ಅಥವಾ ತನ್ನ ತಂದೆಯ ಟ್ರೈನಿಂಗೋ ಯೋಚಿಸುತ್ತಾ ಇದ್ದವಳ ಮನದಲ್ಲಿ ಸಣ್ಣ ನೋವು ಹಾದು ಹೋಗಿತ್ತು. ಈಗೇನೋ ಪುಟ್ಟ ಕಂದ ಹೇಳಿದ ಮಾತಿಗೆಲ್ಲ ತಲೆ ಆಡಿಸಿ ಸರಿ ಅಂತಾನೆ. ಆದರೆ ದಿನ ಕಳೆದಂತೆ ಅಪ್ಪನ ಬಗ್ಗೆ ಅವನ ಮನಸ್ಸಿನಲ್ಲೂ ನೂರಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಆಗ ಚಿಂಟುಗೆ ಏನಂತ ಉತ್ತರ ಕೊಡೋದು? ನಾನು ಡಿವೋರ್ಸ್ ತಗೊಂಡಿದ್ದೀನಿ ಅನ್ನೋ ಕಾರಣನೇ ಕೊಟ್ಟರು ಇವನು ಅಪ್ಪನಿಂದ ದೂರ ಇದ್ದೀಯಾ ಸರಿ, ಆದರೆ ಅವರ ಹೆಸರೇನು, ನೋಡೋಕೆ ಹೇಗಿದ್ದಾರೆ ಅಂತ ಕೇಳಿದ್ರೆ ಏನು ಹೇಳಲಿ? ಯೋಚಿಸುತ್ತಾ ಇದ್ದವಳ ಮನಸ್ಸಿನ ತುಂಬ ಬಿಟ್ಟು ಬಿಡದಂತೆ ವಿಜಯ್ ಜೊತೆಗಿದ್ದ ಕರಾಳ ದಿನಗಳ ನೆನಪುಗಳು ಕಾಡ್ತಾ ಇದ್ವು. ತಟ್ಟೆ ಮುಂದೆ ಕೂತಿರೋ ಹುಡುಗಿ ಒಂದು ತುತ್ತು ತಿನ್ನದೆ ತನ್ನದೇ ಯೋಚನೆಯಲ್ಲಿ ಕಳೆದೇ ಹೋಗಿರೋದನ್ನು ಕಂಡು ಅವಳ ಭುಜ ತಟ್ಟಿದ ಜಲಜ ಅವರು, ಏನು ಯೋಚನೆ ಮಾಡ್ತಾ ಇದೀಯಾ ಯಾರು ಅಂತ ಕೇಳಿದ್ರೆ ತನ್ನ ಯೋಚನೆಗಳಿಂದ ಹೊರಬಂದು, ಏನಿಲ್ಲ ಅಮ್ಮ, ಹೀಗೆ ಏನೋ ಆಫೀಸ್ ಟೆನ್ಷನ್ ಅಷ್ಟೇ,
ಎಂದು ಹುಸಿ ನುಡಿದು ತಿಂಡಿ ತಿನ್ನೋಕೆ ಶುರು ಮಾಡಿದ್ಲು. ಮನೆಯ ಕಾಲಿಂಗ್ ಬೆಲ್ ಸದ್ದಿಗೆ ಜಲಜಾ ಅವರೇ ಹೋಗಿ ಬಾಗಿಲು ತೆರೆಯಲು ಎದುರಿಗೆ ಓಜಸ್ ನಿಂತಿದ್ದಾನೆ. ಅವನನ್ನ ಮನೆಯೊಳಗೆ ಆಹ್ವಾನಿಸಿ ತಿಂಡಿ ಕಾಫಿ ಬಗ್ಗೆ ವಿಚಾರಿಸಿದ್ರೆ ಎಲ್ಲವೂ ಈಗ ತಾನೇ ಆಯಿತು ಅಂತ ಹೇಳಿ ಡೈನಿಂಗ್ ಟೇಬಲ್ ಬಳಿ ಬಂದವನು, ಇವತ್ತು ಬೆಳಗ್ಗೆ ಹೋಗಿ ನಿಮ್ಮ ಸ್ಕೂಟಿನ ತೊಗೊಂಡು ಬಂದು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದೀನಿ. ಸಾರಿ, ನಿನ್ನೆನೇ ಆ ಕೆಲಸ ಮಾಡಬೇಕಾಗಿತ್ತು. ಬಟ್ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದ ಕಾರಣ ಆ ವಿಷಯನ ಮರ್ತುಬಿಟ್ಟೆ ಅಂತ ಹೇಳಿದ್ರೆ ಅವನತ್ತ ಸಣ್ಣ ನಗೆ ಬೀರಿ, ಇಟ್ಸ್ ಓಕೆ, ಹಾಗೆ ನಿಮ್ಮ ಸಹಾಯಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ಲು. ಇವತ್ತು ನಿಮ್ಮ ಕಂಪ್ನಿಗೆ ಸಂಬಂಧಪಟ್ಟ ಹಾಗೆ ಪಾರ್ಟಿ ಹಾಲ್ ಕಟ್ಟಡಗಳ ನಿರ್ಮಾಣದ ಬಗ್ಗೆ ಕೊಟೇಶನ್ ಕೊಡೋ ಮೊದಲು ಸೈಟ್ ವಿಸಿಟ್ಗೆ ಹೋಗಬೇಕಾಗಿತ್ತಲ್ಲ ಆರುಷಿ, ನೆನಪಿದೆ ತಾನೇ ಅಂತ ಕೇಳಿದರೆ ಹ್ಞೂ ಅನ್ನುವಂತೆ ತಲೆ ಆಡಿಸಿದ್ಲು. ಓಕೆ, ಹಾಗಾದರೆ ತಿಂಡಿ ತಿಂದು ಬನ್ನಿ, ಹೊರಗೆ ಕಡೆ ಕಾಯ್ತಾ ಇರ್ತೀನಿ. ಚಿಂಟುನ ಸ್ಕೂಲ್ಗೆ ಡ್ರಾಪ್ ಮಾಡಿ ಅಲ್ಲಿಂದನೇ ಹೋಗೋಣ ಅಂತ ಹೇಳಿದ್ರೆ ಅದಕ್ಕೂ ಸರಿ ಅಂತ ತಲೆ ಆಡಿಸಿದ್ಲು. ಏನಾಗಿದೆ ಕ್ಯೂಟಿಗೆ, ಏನೋ ಭಾರಿ ಮೂಡ್ ಆಫ್ ಆಗಿರೋ ಆಗಿದೆ ಎಂದು ಯೋಚಿಸುತ್ತಾ ಹೊರಗೆ ಕಾರಿಡಾರ್ಗೆ ಬಂದವನು ನಿತಿನ್ನಿಂದ ಬಂದಿರುವ ಮೆಸೇಜ್ ನೋಡಿ ಸಿಟ್ಟಾದ. ನಿನ್ನ ಜೊತೆಗೆ ಬಿಸ್ನೆಸ್ ಕಂಟಿನ್ಯೂ ಮಾಡೋ ಇಚ್ಛೆ ಇಲ್ಲ, ಸೊ ನಮ್ಮ ಕಂಪನಿಯನ್ನು ಡಿಸಾಲ್ವ್ ಮಾಡಿಬಿಡೋಣ. ಈಗ ಒಪ್ಕೊಂಡಿರೋ 2 ಪ್ರಾಜೆಕ್ಟ್ನ ಮುಗಿಸಿದ ನಂತರ ನೀನು ಯಾರೋ ನಾನು ಯಾರೋ. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಪ್ರಾಜೆಕ್ಟ್ ನನಗಂತೂ ಬೇಡ. ಬೇಕಾದರೆ ನೀನೊಬ್ಬನೇ ಒಪ್ಕೊಂಡು ಅದರ ಕೆಲಸಗಳನ್ನು ಹೇಗಾದರೂ ಮಾಡ್ಕೊ. ಬಿಸ್ನೆಸ್ ಪಾರ್ಟ್ನರ್ ಅಂತ ಬೇಡ, ಒಬ್ಬ ಸ್ನೇಹಿತ ಅನ್ನೋ ಮರ್ಯಾದೆನೂ ಕೊಡದೆ ನನ್ನ ಮೇಲೆ ಕೈ ಮಾಡಿದ ನಿನ್ನಂತಹ ಅನ್ಕಲ್ಚರ್ಡ್ ಇಡಿಯಟ್ ಜೊತೆಗೆ ಕೆಲಸ ಮಾಡುವ ದರ್ದಿಲ್ಲ ನನಗೆ. ಸ್ನೇಹಿತನ ಮೆಸೇಜ್ ಓದಿದ ಓಜಸ್ನ ಕೋಪ ನೆತ್ತಿಗೇರಿದ್ರು. ಸದ್ಯಕ್ಕೆ ಆರುಷಿ ಜೊತೆಗೆ ಸೈಟ್ ವಿಸಿಟ್ಗೆ ಹೋಗಬೇಕಾಗಿರೋದ್ರಿಂದ ಸಂಜೆ ಬಂದು ಆ ಗೂಬೆನ ವಿಚಾರಿಸ್ಕೊಂಡ್ರಾಯ್ತು ಅಂತ ತನ್ನ ತುಂಬು ತೋಳಿನ ಶರ್ಟ್ನ ಮೊಣಕೈವರೆಗೂ ಮಡಚಿ ಅಸಹನೆಯ ನಿಟ್ಟುಸಿರು ಬಿಟ್ಟು ಉಕ್ಕಿ ಬರುತ್ತಿರುವ ಕೋಪವನ್ನು ನಿಗ್ರಹಿಸಿಕೊಳ್ಳುತ್ತಾ ಗೋಡೆಗೆ ಒರಗಿ ನಿಂತ. ಅಷ್ಟರಲ್ಲಿ ತನ್ನ ತಿಂಡಿ ಮುಗಿಸಿ ತಾತನ ಕೈನಲ್ಲಿ ಶೂಸ್ ಹಾಕ್ಸ್ಕೊಂಡು ಸ್ಕೂಲ್ಗೆ ಹೋಗಲು ತಯಾರಾಗಿದ್ದ ಚಿಂಟು ಮನೆ ಹೊರಗಡೆ ಬಂದು, ಮೂನ್ ಅಂಕಲ್, ಇವತ್ತು ನನ್ನ ನೀವೇ ಸ್ಕೂಲಿಗೆ ಬಿಡ್ತೀರಾ ಅಚ್ಚರಿಯಲ್ಲಿ ಕೇಳಿದ್ರೆ ಮಗುನ ಎತ್ಕೊಂಡು, ಹ್ಞೂ ಚಿಂಟು, ನಾನೇ ಡ್ರಾಪ್ ಮಾಡ್ತೀನಿ. ಈ ಮೂನ್ ಅಂಕಲ್ ನಿನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿದ್ರೆ ಖುಷಿನಾ ಅಂತ ಕೇಳಿದ್ರೆ ಹ್ಞೂ ಅಂತ ತಲೆ ಆಡಿಸಿದ್ದ ಚಿಂಟು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.